ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸ್ಟ್ಯಾಂಡ್ನ ಬಳಸ್ಕೊಂಡು ವರಮಹಾಲಕ್ಷ್ಮಿ ದೇವಿಗೆ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ನಾನಿಲ್ಲೊಂದು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡ್ಗೆ ನಾನಿಲ್ಲಿ ಮಧ್ಯಕ್ಕೆ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ಕಡ್ಡಿ ಥರ ಏನಿದೆ ಸ್ಟ್ಯಾಂಡಲ್ಲಿ ಅದಕ್ಕೆ ಮತ್ತೆ ಮುಂದ್ಗಡೆ ಇರುವಂಥ ರಿಂಗ್ಗೆ ಸೇರಿಸ್ಬಿಟ್ಟು ನಾನಿಲ್ಲಿ ಒಂದು ದಾರನ ಕಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ದಾರನ ಕಟ್ಕೋಬೇಕು. ಈಗ ಸೀರೆನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆನ ನಾನಿಲ್ಲಿ ಹರಡ್ಕೊಂಡು ನಾವು ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಸೆರಗಿಗೆ 1 ಅಥವಾ 1.5 ಮಾರು ಬಿಟ್ಕೊಂಡು ಉಳಿದಿರುವಂಥ ಸೀರೆನ ನೀವು ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪ್ಲೀಟ್ಸ್ಗಳಿಗೆ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬೋದು. ನಂತರ ಮಧ್ಯಭಾಗದಲ್ಲಿರುವಂತಹ ಪ್ಲೀಟ್ಸನ್ನು ಸಹ ನಾವು ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸಲ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಸೀಟ್ಸನ್ನು ನಾವೇನು ಮಾಡ್ಕೊಂಡಿರ್ತೀವಿ ಅದನ್ನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ನಂತರ ನಾನಿಲ್ಲಿ ಸೆರಗನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಹೇಗೆ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ಹಾಕ್ಕೊಳ್ತೀವಿ ಆ ರೀತಿ ಹಾಕ್ಕೊಳ್ತೀವಿ ಅಂದರೆ ನಾವು ಹೇಗೆ ಸೀರೆ ಉಟ್ಕೋಬೇಕಾದ್ರೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮಧ್ಯಭಾಗಕ್ಕೆ ಸೀರೆನ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಒಂದು 3 ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸಿ ಸ್ವಲ್ಪ ದೂರಕ್ಕೆ ಸೆರಗಿನ ಪ್ಲೀಟ್ಸನ್ನು ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಸೀರೆಯ ಸೆರಗನ್ನು ಪೀಠದ ಅಥವಾ ನಾವೇನು ಸ್ಟ್ಯಾಂಡ್ ಇಟ್ಕೊಂಡಿರ್ತೀವಿ ಸ್ಟ್ಯಾಂಡಿನ ಹಿಂದ್ಗಡೆ ಇಟ್ಕೋಬೇಕು. ನಂತರ ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದರಲ್ಲಿ ಅರ್ಧ ಭಾಗ ಪ್ಲೀಟ್ಸನ್ನು ಒಂದು ಸೈಡ್ ಬಿಟ್ಕೊಂಡು ಇನ್ನೊಂದು ಅರ್ಧ ಭಾಗ ಪ್ಲೀಟ್ಸನ್ನು ದಾರದ ಕೆಳಗಡೆಯಿಂದ ತಗೊಂಡೋಗಿ ಸ್ಟ್ಯಾಂಡಿನ ಮೇಲ್ಗಡೆ ಹಾಕಿ ಇನ್ನೊಂದು ಭಾಗಕ್ಕೆ ಹಾಕೋಬೇಕಾಗತ್ತೆ. ಈ ರೀತಿ ಎಮ್ ಶೇಪಲ್ಲಿ ಪ್ಲೀಟ್ಸನ್ನು ಹಾಕೊಳ್ಳಿ. ಅಂದರೆ ಬಾರ್ಡರ್ ಅನ್ನೋದು ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠದ ಲೆವೆಲ್ಗೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಲೆಂತನ್ನು ನೋಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಸೀರೆ ಭಾಗನ ನಾವು ಸ್ಟ್ಯಾಂಡ್ ಒಳಗಡೆ ಸೇರಿಸಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಪ್ಲೀಟ್ಸನ್ನು ಸೇರಿಸ್ಕೋಬೇಕಾಗುತ್ತೆ. ಆಗ ಜಾರ್ಕೊಂಡು ಹೊರಗಡೆಗೆ ಬರಲ್ಲ ಸೀರೆ ಭಾಗ ಅನ್ನೋದು. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಪ್ಲೀಟ್ಸಿಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ನಾವಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದು ಸೈಡು ಪ್ಲೀಟ್ಸ್ ಏನು ಬರುತ್ತೆ ಅರ್ಧ ಭಾಗ ಸ್ಟ್ಯಾಂಡ್ಗೆ ನಾವಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ಅಲ್ಲಿ ಪ್ಲೀಟ್ಸನ್ನು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅರ್ಧ ಭಾಗ ಪ್ಲೀಟ್ಸನ್ನು ಅರ್ಧ ಭಾಗ ಸ್ಟ್ಯಾಂಡ್ ಏನು ಬರುತ್ತೆ ಆ ಸ್ಟ್ಯಾಂಡಿನ ಸುತ್ತ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಮಧ್ಯದಲ್ಲಿರುವಂಥ ಪ್ಲೀಟ್ಸ್ನ ಒಂದರ ಮೇಲೆ ಒಂದು ಹಾಕ್ಬಿಟ್ಟು 2 ಸೈಡಿನ ಪ್ಲೀಟ್ಸು ಒಂದೇ ಲೆವೆಲ್ಗೆ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನಾನಲ್ಲಿ ಮಧ್ಯಭಾಗಕ್ಕೆ ಪಿನ್ನನ್ನು ಏನು ಸೇರಿಸ್ತಾ ಇಲ್ಲ. ನೀವು ಬೇಕು ಅಂದರೆ ಪಿನ್ನನ್ನು ಸೇರಿಸ್ಬಿಟ್ಟು ಮಧ್ಯಭಾಗದ 2 ಪ್ಲೀಟ್ಸನ್ನು ಸೇರಿಸಿ ಪಿನ್ ಸೇರಿಸ್ಬಿಟ್ಟು ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬೋದು. ನಾನೇನು ಪಿನ್ನನ್ನು ಸೇರಿಸ್ಕೊಳ್ತಾ ಇಲ್ಲ, ಹಾಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿರುವಂಥ 2 ಸೈಡಿನ ಪ್ಲೀಟ್ಸನ್ನು ಒಂದರ ಮೇಲೆ ಒಂದು ಸೇರಿಸ್ಬಿಟ್ಟು ಅಲ್ಲಿ ಗೊತ್ತಾಗದೇ ಇರೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಂತರ ಸ್ಟ್ಯಾಂಡಿನ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ಬಿಂದಿಗೆಗೆ ಒಂದು ಕಡ್ಡಿಯನ್ನು ಕಟ್ಕೊಳ್ಳಿ. ಕೈ ಬೇಕು ಅಂದರೆ ನೀವು ಇಲ್ಲಿ ಫಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಸಹ ಅಲಂಕಾರನ ಮಾಡ್ಕೋಬಹುದು. ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ಸೆರಗನ್ನು ಹಾಕ್ಕೊಳ್ಳಿ. ನಾವು ದುಪ್ಪಟ್ಟ ಎಲ್ಲ ಹಾಕ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನಾವಿಲ್ಲಿ ಸೆರಗನ್ನು ಸೇರಿಸ್ಕೋಬೇಕಾಗುತ್ತೆ. ಸೆರಗನ್ನು ಕಳಶದ ಹಿಂಭಾಗದಿಂದ ತಗೊಂಬಂದು ಮುಂದ್ಗಡೆಗೆ ವಿ ಶೇಪ್ ಥರ ಮಾಡಿಕೊಂಡು ಇನ್ನೊಂದು ಕಡ್ಡಿಯ ಮೇಲೆ ಸೆರಗಿನ ತುದಿಯನ್ನು ಬ್ಯಾಕ್ ಸೈಡ್ಗೆ ಸೇರಿಸ್ಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಡಾಬು ಅಥವಾ ಲೇಸನ್ನು ಸೇರಿಸ್ಕೊಂಡು ನಂತರ ಫ್ರಂಟಲ್ಲಿ ವಿ ಶೇಪ್ ಅನ್ನೋದು ನೀಟಾಗಿ ಬಂದಿದೆಯಾ ಅಂತ ನೋಡಿಕೊಂಡು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ, ಹಾಗೆ ದೇವರಿಗೆ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬಹುದು. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವಿಳ್ಯದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿವತ್ತು ಸ್ಟ್ಯಾಂಡನ್ನು ಬಳಸ್ಕೊಂಡು ದೇವಿಗೆ ಸೀರೆಯನ್ನು ಉಡಿಸಿ ತೋರಿಸ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಮಣೆಯ ಮೇಲೆ ನಾನಿಲ್ಲಿ ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸಣ್ಣ ಸ್ಟ್ಯಾಂಡನ್ನು ಬಳಸ್ಕೊಂಡು ಸ್ಯಾರಿಯನ್ನು ಉಡಿಸಿ ತೋರಿಸ್ತಾ ಇದ್ದೀನಿ. ಈಗ ದೇವಿಗೆ ಸೀರೆಯನ್ನು ಉಡಿಸ್ಲಿಕ್ಕೆ ಸೀರೆಯನ್ನು ಹೇಗೆ ನೆರಿಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಸೀರೆಯನ್ನು ಹರಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಡು ಬನ್ನಿ. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ರೆ ಅರ್ಧ ಭಾಗ ಸೀರೆಯನ್ನು ಈ ರೀತಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಬ್ಲೌಸ್ ಪೀಸನ್ನು ಏನು ಕಟ್ ಮಾಡಿಲ್ಲ ಅಂದರೆ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ನೀವು ಪ್ಲೀಟ್ಸನ್ನು ಮಾಡಿಕೊಂಡು 2 ಸೈಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸಿ ನೀವಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಪನ್ನು ನೀವಿಲ್ಲಿ ಸೇರಿಸ್ಕೋಬಹುದು.
ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದಾಗಿದೆ. ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಸೆರಗನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮಧ್ಯಭಾಗಕ್ಕೆ ಸೀರೆಯನ್ನು ಫೋಲ್ಡ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬಾರ್ಡರ್ ಎಷ್ಟು ಅಗಲ ಬರುತ್ತೆ ಅಷ್ಟು ಅಗಲಕ್ಕೆ ಮಾಡ್ಕೋಬೋದು, ಅಥವಾ ನಿಮಗೆ ಎಷ್ಟು ಅಗಲ ಇಷ್ಟ ಆಗುತ್ತೆ ಅಷ್ಟು ಅಗಲಕ್ಕೆ ಮಾಡ್ಕೊಳ್ಳಿ. ನಾನಿಲ್ಲಿ ಬಾರ್ಡರ್ ಏನು ಬರುತ್ತೆ ಸೀರೆನಲ್ಲಿ ಅಷ್ಟೇ ಅಗಲ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸಿ ಇನ್ನೊಂದು ಸ್ವಲ್ಪ ದೂರಕ್ಕೆ ಅದೇ ರೀತಿ ನೆರಿಗೆಯನ್ನು ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಮಾರ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ನಂತರ 1 ಮಾರ ಆಗುವಷ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಸೆರಗನ್ನು ನಾನಿಲ್ಲಿ 1 ಮಾರು ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ 1 ಮಾರು ಬಟ್ಟೆಯನ್ನು ಬಿಟ್ಕೊಂಡು ಉಳಿದಿರುವಂಥದ್ದು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಒಂದು 15ರಿಂದ 20 ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ನಂತರ ಸೆರಗು ಮತ್ತು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಕೊಳ್ಳಿ. ಸೀರೆಯ ಸೆರಗನ್ನು ಟೇಬಲ್ ಮೇಲೆ ಇಟ್ಕೋಬೇಕು. ಹಾಗೆ ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದನ್ನು ಉದ್ದ ಗಿಡ್ಡ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಬಾರ್ಡರು ಕೆಳಗಡೆಗೆ ಬರಬೇಕು, ಸಣ್ಣ ಬಾರ್ಡರು ಮೇಲ್ಗಡೆಗೆ ಇರಬೇಕು. ಒಂದು ಬಾರ್ಡರಿಂದ ಇನ್ನೊಂದು ಬಾರ್ಡರ್ಗೆ 4 ಬೆರಳಿನಷ್ಟು ಗ್ಯಾಪನ್ನು ಕೊಟ್ಕೋಬೇಕಾಗತ್ತೆ. ನಂತರ ಲೆಂತನ್ನು ನೋಡಿಕೊಂಡು ಉಳಿದಿರುವಂಥ ಭಾಗನ ನಾವು ಅದೇನು ರಿಂಗ್ ಇರುತ್ತೆ ಸ್ಟ್ಯಾಂಡಲ್ಲಿರೋ ರಿಂಗು, ಆ ರಿಂಗಿನ ಒಳಗಡೆ ಹಾಕೋಬೇಕು. ಲೆಂತ್ ನೋಡಿಕೊಂಡು ಹಾಕ್ಕೊಂಡು ನಂತರ ನಾವಲ್ಲಿ ಸೀರೆನ ಸರಿ ಮಾಡ್ಕೋಬೇಕಾಗುತ್ತೆ. ಸೆರಗಿನ ಪಾರ್ಟನ್ನು ಪೂರ್ತಿಯಾಗಿ ಹಿಂಭಾಗಕ್ಕೆ ಹಾಕೋಬೇಕಾಗುತ್ತೆ. ಬರೀ ಪ್ಲೀಟ್ಸನ್ನು ಮಾತ್ರ ನಾವು ಆ ರಿಂಗಿನ ಒಳಗಡೆ ಸೇರಿಸ್ಕೋಬೇಕು. ನೀಟಾಗಿ ಅಲ್ಲಿ ಸೀರೆಯನ್ನು ಅರೇಂಜ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಸೆರಗನ್ನು ನೀಟಾಗಿ ರಿಂಗಿನ ಹೊರಭಾಗದಲ್ಲೇ ಬಿಟ್ಕೋಬೇಕಾಗತ್ತೆ. ಆಗಲೇ ನೀವು ಅಲ್ಲಿ ಸೀರೆ ಉಳಿಸ್ಬೇಕಾದ್ರೆ ನೀಟಾಗಿ ಬರುತ್ತೆ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ರಿಂಗಿನ ಒಳಭಾಗದಲ್ಲಿ ನಾವು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ನಾನಿಲ್ಲಿ ಪ್ಲೀಟ್ಸನ್ನು ರಿಂಗಿನ ಸುತ್ತ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ರಿಂಗಿನ ಸುತ್ತ ಪ್ಲೀಟ್ಸ್ ಅನ್ನೋದು ಕಾಣಿಸ್ಬೇಕು, ಆ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರಬೇಕು. ಪ್ಲೀಟ್ಸ್ಗಳು ಏನಾದರೂ ಎತ್ಕೊಂಡಿದೆ ಅಂದರೆ ಕೈಯಿಂದ ನೀಟಾಗಿ ನೀಡ್ಬಿಟ್ಟು ನೀವು ಅಲ್ಲಿ ಸರಿ ಮಾಡ್ಕೊಳ್ಳಿ. ತುಂಬಾನೇ ಇದೆ ಅಂದರೆ ಗುಂಪಿನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು, ಅಥವಾ ಹಾಗೆ ಆದರೂ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಪ್ಲೀಟ್ಸ್ಗಳನ್ನ ಅಲ್ಲಿ ನೀಟಾಗಿ ಸ್ಟಿಪ್ ಆಗಿ ಕುತ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೋಬಹುದು. ಕೆಲವು ಸೀರೆಯಲ್ಲಿ ನೀವು ಹೇಗೆ ಉಡಿಸ್ತೀರೋ ಹಾಗೇನೆ ಕುತ್ಕೊಳ್ಳುತ್ತೆ, ಇನ್ನು ಕೆಲವು ಸೀರೆ ಎತ್ಕೊಳ್ಳುತ್ತೆ. ಅಂಥ ಸೀರೆಗಳಲ್ಲಿ ಮಾತ್ರ ನೀವು ನೆರಿಗೆಗಳನ್ನ ನೀಟಾಗಿ ಕೂರಿಸ್ಕೋಬೇಕಾಗತ್ತೆ. ಈಗ ದೇವಿಗೆ ಕಾಲ್ಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾವು ಶಾರ್ಟಾಗಿ ಇನ್ನೊಂದು ಸೈಡು ಪ್ಲೀಟ್ಸನ್ನು ಏನು ಇಟ್ಕೊಂಡಿರ್ತೀವಿ ಅದನ್ನ ರಿಂಗಿನ ಮೇಲೆ ಎತ್ತಿಟ್ಕೋಬೇಕು. ನಂತರ ನಾವು ಎಕ್ಸ್ಟ್ರಾ ಏನು ಸೀರೆ ಪಾರ್ಟನ್ನು ಬಿಟ್ಕೊಂಡಿರ್ತೀವಿ ಅದರೊಳಗಡೆ ದೇವಿಯ ಕಾಲನ್ನು ಸೇರಿಸ್ಕೋಬೇಕು. ದೇವಿಯ ಕಾಲ್ಗಳನ್ನ ಸೇರಿಸಿ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಾರ್ಡರ್ ಒಂದು ಹೈಲೈಟೆಡ್ ಆಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಸೀರೆಯನ್ನು ಕಾಲಿನ ಸುತ್ತ ಒಂದು ರೌಂಡ್ ತೊಗೊಂಡ್ಬಂದು ಬಾರ್ಡರ್ ಹತ್ರ ನಾವು ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಅಂದರೆ ನಾವೆಲ್ಲಿ ಗೆಜ್ಜೆ ಕಟ್ತೀವಿ ಅಲ್ಲಿ ಒಂದು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಂತರ ನಾವು ಇವಾಗ ದೇವಿಗೆ ಕಾಲನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಬಾರ್ಡರ್ ಅನ್ನೋದು ಮೊಣಕಾಲಿನ ಮೇಲೆ ಬರೋ ರೀತಿ ಮಾಡೋದೇನು ಬೇಡ. ಹಾಗೆ ನಾವಲ್ಲಿ ಸೀರೆಯಿಂದ ಕಾಲನ್ನು ಕವರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಎಲ್ಲಿಗೆ ಕಾಲನ್ನೋದು ಬರಬೇಕು ಅಂತ ನೀಟಾಗಿ ನೋಡಿಕೊಂಡು ನಾವಲ್ಲಿ ಕಾಲನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಕಾಲನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾವು ಇಲ್ಲಿಗೆ ದೇವಿಯ ಕಾಲುಗಳನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಸೀರೆ ಪಾಟನ್ನು ಸ್ವಲ್ಪ ಸರಿಸ್ಕೊಳ್ತಾ ಇದ್ದೀನಿ. ಸರಿಸ್ಕೊಂಡು ಆ ರಿಂಗ್ ಏನು ಬರುತ್ತೆ ಆ ರಿಂಗಿಗೆ ದೇವಿಯ ಕಾಲುಗಳನ್ನ ಕಟ್ಕೊಳ್ತಾ ಇದ್ದೀನಿ. ಮುಂಚೆನೇ ನೀವು ಈ ರೀತಿ ಕಟ್ಕೊಂಡು ಸೀರೆನ ಕವರ್ ಮಾಡ್ಕೋಬೋದು. ಬಟ್ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಉಡ್ಸೋದಕ್ಕೆ ಟ್ರೈ ಮಾಡ್ತಾ ಇರೋದ್ರಿಂದ ನಾನು ಸೀರೆಯಿಂದ ಕವರ್ ಮಾಡಿಕೊಂಡು ನಂತರ ದೇವಿಯ ಕಾಲುಗಳನ್ನ ರಿಂಗ್ಗಳಿಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ದಾರದಿಂದ ಒಂದು ರೌಂಡ್ ತೊಗೊಬಂದು ರಿಂಗ್ಗೆ ದೇವಿಯ ಕಾಲನ್ನು ಈ ರೀತಿ ಕಟ್ಕೋಬೇಕಾಗತ್ತೆ. ಕಾಲು ಜರಗದೆ ಇರೋ ರೀತಿಯಲ್ಲಿ ನೀವು ದಾರದಿಂದ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಒಂದೇ ಕಡೆ ಆದರೂ ಕಟ್ಟಿ ಗ್ರಿಪ್ಪಾಗಿ ನಿಲ್ಲೋ ರೀತಿ ಮಾಡ್ಕೋಬಹುದು, ಅಥವಾ ಎರಡು ಸೈಡಲ್ಲಿ ದಾರನ ಕಟ್ಬಿಟ್ಟು ಗ್ರಿಪ್ಪಾಗಿ ನಿಲ್ಲೋ ರೀತಿಯಲ್ಲಿ ಮಾಡ್ಕೋಬಹುದು. ನಂತರ ಕಾಲಿನ ತುದಿಯಲ್ಲಿ ನಾವು ಒಂದು ದಾರನ ಹಾಕೊಂಡಿರ್ತೀವಲ್ಲ ಆ ದಾರನ ಹಿಂದ್ಗಡೆ ಇರುವಂಥ ಕಂಬಿಗೆ ಕಟ್ಕೊಬಿಟ್ಟು ಸೀರೆಯಿಂದ ನೀಟಾಗಿ ನಾವು ಕಾಲ್ಗಳನ್ನ ಕವರ್ ಮಾಡ್ಕೋಬೇಕು. ರಿಂಕಲ್ಸ್ ಎಲ್ಲ ಏನು ಬರದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ಸ್ಟ್ಯಾಂಡ್ ಇಟ್ಕೊಂಡಿರ್ತೀವಿ, ಸ್ಟ್ಯಾಂಡಿನ ಹಿಂಭಾಗದಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಬೇಕು ಅಂದರೆ ನೀವು ಕಾಲಿನ ಸುತ್ತ ಸೀರೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು, ಅಥವಾ ಗುಂಡ್ ಪಿನ್ನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬಹುದು. ನೀಟಾಗಿ ಕಾಲಿನ ಸುತ್ತ ಸೀರೆ ಬರೋ ರೀತಿಯಲ್ಲಿ ಮಾಡಿಕೊಂಡು ನಾನಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅಲ್ಲಿ ಸೀರೆನ ನಿಧಾನಕ್ಕೆ ಎಳ್ಕೊಳ್ಳಿ, ಒಂದೇ ಸಮ ಎಳಿಲಿಕ್ಕೆ ಹೋಗಬೇಡಿ. ಸೀರೆಯನ್ನು ನಿಧಾನಕ್ಕೆ ಎಳ್ಕೊಂಡು ಕಾಲಿನ ಸುತ್ತ ಒಂದು ಸುತ್ತು ಸೀರೆ ಬರೋ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ತೊಡೆ ಭಾಗದಲ್ಲಿ ಕೆಳಗಡೆ ಇರುವಂಥ ಸೀರೆ ಭಾಗನ ಸೇರಿಸ್ಬಿಟ್ಟು ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೀವಲ್ಲಿ ಗುಂಡ್ ಪಿನ್ನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬಹುದು. ಕಾಲಿನ ಸುತ್ತ ಸೀರೆ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಲ್ಲ ಆ ರೀತಿ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಕಾಲನ್ನು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಈ ರೀತಿಯಾಗಿ ಇನ್ನೊಂದು ಕಾಲನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಮೊದಲೇ ಪ್ಲೀಟ್ಸನ್ನು ರಿಂಗ್ ಸುತ್ತ ಕವರ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ನೀವು ಫಸ್ಟೇ ಕಾಲ್ಗಳನ್ನ ಫಿಕ್ಸ್ ಮಾಡಿಕೊಂಡು ಮಾಡ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಅನಿಸುತ್ತೆ. ಬಟ್ ಈ ರೀತಿ ಮಾಡಿಕೊಂಡು ಮಾಡಿದ್ರೆ ಈ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ದೇವಿಯ ಎಡಗಾಲನ್ನು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಿಂದ್ಗಡೆ ಏನು ರಿಂಗಿಗೆ ಒಂದು ಕಡ್ಡಿ ಬರುತ್ತಲ್ಲ ಅದಕ್ಕೆ
ಕಾಲಿನ ತುದಿಗೆ ನಾವೇನು ದಾರ ಕಟ್ಕೊಂಡಿರ್ತೀವಿ ಅದನ್ನು ಹಿಂದ್ಗಡೆ ಇರುವಂಥ ರಿಂಗಿಗೆ ನಾವಲ್ಲಿ ಕಟ್ಕೋಬೇಕಾಗತ್ತೆ. ನಂತರ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿ, ಇನ್ನೊಂದು ಕಾಲು ಈ ರೀತಿ ಮಡ್ಚ್ಕೊಂಡು ಕುಳಿತಿರೋ ರೀತಿಯಲ್ಲಿ ಅಲಂಕಾರನ ಮಾಡ್ತಾ ಇದ್ದೀನಿ. ನಾವು ಸೆರಗ್ ಪಾಟ್ ಏನು ಬರುತ್ತೆ ಆ ಸೆರಗ್ ಪಾಟ್ ಒಳಗಡೆಯಿಂದ ಕಾಲನ್ನು ಮುಂದ್ಗಡೆಗೆ ತೊಗೊಬರ್ಬೇಕಾಗತ್ತೆ. ಸೆರಗ್ ಪಾಟ್ ಅನ್ನೋದು ದೇವಿಯ ಕಾಲಿನ ಮೇಲ್ಭಾಗದಿಂದ ಹಿಂಭಾಗಕ್ಕೆ ತೊಗೊಂಡೋಗಿ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಸೀರೆ ಪಾಟ್ ಏನು ಬರುತ್ತೆ, ನಾವೇನು ಎಕ್ಸ್ಟ್ರಾ ಸೀರೆ ಪಾಟ್ ಬಿಟ್ಕೊಂಡಿರ್ತೀವಿ ಅದರೊಳಗಡೆ ದೇವಿಯ ಕಾಲುಗಳನ್ನ ಸೇರಿಸಿ ದೇವಿಯ ಕಾಲಿನ ಸುತ್ತ ಒಂದು ಸುತ್ತು ಸೀರೆ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಬಾರ್ಡರ್ ಅನ್ನೋದು ನಾವು ದೇವಿಗೆ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಹೈಲೈಟೆಡ್ ಆಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಬಟ್ಟೆ ಪಿನ್ನು ಅಥವಾ ಗುಂಡ್ ಪಿನ್ನಿಂದ ನೀವಿಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ನಂತರ ನಾವು ಪ್ಲೀಟ್ಸ್ ಏನು ಮಾಡಿರ್ತೀವಿ ಆ ಕಡೆಯಿಂದ ಸೀರೆಯ ಬಾರ್ಡರನ್ನು ದೇವಿಯ ಮೊಣಕಾಲಿನ ಮೇಲೆ ತೊಗೊಂಡೋಗಿ ತೊಡೆಯ ಭಾಗದಲ್ಲಿ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅಲ್ಲಿ ತೊಗೊಂಡೋಗಿ ವಿಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿ. ನಾನು ಹೇಗೆ ಮಾಡ್ತಾ ಇದ್ದೀನಿ ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ನಿಮಗೆ ಬೇಕು ಸಪೋರ್ಟ್ಗೆ ಬೇಕು ಅಂದರೆ ರಿಂಗಿನ ಮೇಲೆ ದೇವಿಯ ಕಾಲುಗಳನ್ನ ಈ ರೀತಿ ಇಟ್ಕೊಂಡು ನಂತರ ನೀವಲ್ಲಿ ತೊಡೆ ಭಾಗದಲ್ಲಿ ಬಾರ್ಡರ್ ಸೀರೆ ಭಾಗನ ಹಾಗೆ ನಾವೇನು ಇನ್ನೊಂದು ಸ್ವಲ್ಪ ಸೀರೆನ ಕವರ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಸೇರಿಸಿ ತೊಡೆ ಭಾಗದಲ್ಲಿ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಬೇಕು ಅಂದರೆ ದೇವಿಯ ಕಾಲನ್ನು ಸೇರಿಸಿ ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸ್ವಲ್ಪ ಪಾಟನ ನೀವಲ್ಲಿ ಪಿನ್ ಒಳಗಡೆ ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೋದು. ನಂತರ ನೀವು ದೇವಿಯ ಎಡಗಾಲನ್ನು ಎಲ್ಲಿ ಶೇಪಲ್ಲಿ ಇಟ್ಬಿಟ್ಟು ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ದೇವಿಯ ಬಲಗಾಲಿನ ಮೇಲೆ ಇರುವಂಥ ಸೀರೆ ಪಾಟು ಹಾಗೆ ಎಡಗಾಲಿನ ತುದಿಯಲ್ಲಿರುವಂಥ ಸೀರೆ ಪಾಟು ಎರಡನ್ನೂ ಸೇರಿಸಿ ಪಿನ್ನನ್ನು ಸೇರಿಸ್ಕೊಬಿಟ್ಟು ನಾವಲ್ಲಿ ಗ್ರಿಪ್ಪಾಗಿ ನಿಲ್ಲೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಕಾಲೇನಾದರೂ ಜಾರ್ತಾ ಇದೆ ಅಂದರೆ ಸೂಜಿ ಮತ್ತು ದಾರದಿಂದ ನೀವಲ್ಲಿ ಪೋಣಿಸ್ಕೋಬೋದು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ರಿಂಗಿನ ಮೇಲೆ ಎಕ್ಸ್ಟ್ರಾ ಪ್ಲೀಟ್ಸನ್ನು ಇಟ್ಕೊಂಡಿದ್ವಿ ಆ ಪ್ಲೀಟ್ಸನ್ನು ದೇವಿಯ ಎಡಗಾಲಿನ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಎಲ್ ಶೇಪಲ್ಲಿ ನಾವೇನು ಕಾಲು ಹಾಕಿರ್ತೀವಿ ಅದ್ರ ಮೇಲೆ ನಾವು ಲೆಂತನ್ನು ನೋಡಿಕೊಂಡು ನೀಟಾಗಿ ಅಲ್ಲಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಪ್ಲೀಟ್ಸ್ ಅನ್ನೋದು ಒಂದರ ಪಕ್ಕ ಒಂದು ಬರಬೇಕು, ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಲೆಂತನ್ನು ನೋಡಿಕೊಂಡು ನೀವು ಅಲ್ಲಿ ಅರೇಂಜ್ ಮಾಡ್ಕೋಬೋದು. ನಾನು ತುಂಬ ಲೆಂತಿಯಾಗಿ ಬಿಟ್ಕೊಂಡಿಲ್ಲ, ಸ್ವಲ್ಪನೇ ಲೆಂತಿಯಾಗಿ ಬಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸೂಜಿ ಮತ್ತು ದಾರನ ಈ ರೀತಿ ಪೋಣಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾರ್ಮಲ್ ಆಗಿ ಸೂಜಿ ದಾರ ಬರುತ್ತಲ್ಲ ಆ ದಾರದಿಂದ ಪೋಣಿಸ್ಬಿಟ್ಟು ದೇವಿಯ ಕಾಲನ್ನು ನಾನಿಲ್ಲಿ ಗ್ರಿಪ್ಪಾಗಿ ನಿಲ್ಲೋ ರೀತಿಯಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಗೆ ಮ್ಯಾಚಿಂಗ್ ಆಗುವಂಥ ದಾರನೇ ತಗೊಳ್ಳಿ. ಆ ರಿಂಗ್ ಏನು ಬರುತ್ತೆ ಆ ರಿಂಗು ಮತ್ತು ದೇವಿಯ ಕಾಲನ್ನು ಸೇರಿಸ್ಬಿಟ್ಟು ಸೂಜಿ ದಾರದಿಂದ ಪೋಣಿಸ್ಬಿಟ್ಟು ದಾರದಿಂದ ಕಟ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ದಾರನ ರಿಂಗಿನ ಒಳಗಡೆ ಸೇರಿಸ್ಕೊಳ್ಳಿ. ಸೂಜಿ ದಾರದಿಂದ ಪೋಣಿಸ್ಕೊಳ್ಳೋದ್ರಿಂದ ಸೀರೆನೂ ಏನು ಡ್ಯಾಮೇಜ್ ಆಗಲ್ಲ, ದೇವಿಯ ಕಾಲುಗಳು ಸಹ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ. ದಾರ ಕಾಣದೇ ಇರಲಿ ಅಂತ ಹೇಳಿ ಪ್ಲೀಟ್ಸಿಂದ ನಾನಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ತೊಡೆ ಭಾಗದಲ್ಲೂ ಸಹ ಇದೇ ರೀತಿಯಲ್ಲಿ ನೀವು ದಾರದಿಂದ ಪೋಣಿಸ್ಬಿಟ್ಟು ಕಟ್ಕೋಬಹುದು. ಇನ್ನೊಂದು ಕಾಲನ್ನು ಸಹ ಬಲಗಾಲನ್ನು ಸಹ ದಾರದಿಂದ ಪೋಣಿಸ್ಬಿಟ್ಟು ನೀವು ಕಟ್ಕೋಬಹುದು. ಹಾಗೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ರಿಂಗಿನ ಮೇಲೆ ಇಟ್ಕೊಂಡಿದ್ದೀನಿ. ರಿಂಗಿನ ಸುತ್ತ ಸೀರೆ ಪಾಟು ಲೆವೆಲ್ ಆಗಿದೆ ಅಂತ ನೋಡಿಕೊಂಡು ಅಕ್ಕಿ ತುಂಬಿಸಿರುವಂಥ ತಟ್ಟೆನ ಇಟ್ಕೊಳ್ಳಿ. ಅದ್ರ ಮೇಲೆ ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನಿಲ್ಲಿ ಕಳಶದ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡು ದೇವಿಯ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಹೇಗೆ ಬ್ಲೌಸ್ ಪೀಸಿಂದ ದೇವಿಯ ಕೈಗಳನ್ನ ಕವರ್ ಮಾಡೋದು ಅಥವಾ ಕಳಶದ ಬಿಂದಿಗೆಗೆ ಹೇಗೆ ಕವರ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿಲ್ಲ. ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಗಳೆಲ್ಲ ಶೇರ್ ಮಾಡ್ಕೊಂಡಿರೋದ್ರಿಂದ ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ನಾನಿಲ್ಲಿ ಕಳಶದ ಬಿಂದಿಗೆಯನ್ನೇ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಸೀರೆ ಸೆರಗನ್ನು ನೀವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀರಲ್ಲ ಆ ರೀತಿಯಲ್ಲಾದರೂ ಹಾಕ್ಬೋದು, ಈ ರೀತಿ ವಿ ಶೇಪಲ್ಲಾದರೂ ಹಾಕ್ಬೋದು. ನಾನಿಲ್ಲಿ ದೇವಿಯ ಎಡಗಡೆ ಭುಜದ ಮೇಲಿಂದ ಸೀರೆ ಪಾಟನ್ನು ತೊಗೊಂಬಂದು ಬಲಗಡೆ ಭುಜದ ಮೇಲೆ ಹಾಕಿ ಅಲ್ಲಿ ವಿ ಶೇಪ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಎರಡು ಪ್ಲೀಟ್ಸನ್ನು ಆ ಕಡೆಯಿಂದ ಒಂದು ಪ್ಲೀಟ್ಸು ಈ ಕಡೆಯಿಂದ ಒಂದು ಪ್ಲೀಟ್ಸನ್ನು ತೊಗೊಂಡು ದೇವಿನ ಕತ್ತಿನ ಭಾಗದಲ್ಲಿ ಗುಂಪಿನಿಂದ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೀರೆಯಿಂದನೇ ತಟ್ಟೆಯನ್ನು ನೀವು ಈ ರೀತಿ ಕವರ್ ಮಾಡ್ಕೋಬಹುದು. ಸೆರಗಲ್ಲಿ ಸ್ವಲ್ಪ ಪ್ಲೀಟ್ಸ್ಗಳನ್ನ ನೀವು ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಚೆಸ್ಟಿನ ಮೇಲೆ ಸೆರಗು ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಅಲ್ಲಿ ವಿ ಶೇಪ್ ಅನ್ನೋದು ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ಡಾಬು ಅಥವಾ ಲೇಸನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಬಿಂದಿಗೆ ಏನು ಬರುತ್ತೆ, ಕಳಶದ ಬಿಂದಿಗೆ ಏನು ಬರುತ್ತೆ ಅದರ ತಳಭಾಗಕ್ಕೆ ನಾವು ಡಾಬನ್ನು ಸೇರಿಸ್ಕೋಬೇಕಾಗತ್ತೆ. ತಟ್ಟೆಯ ಮೇಲೆ ಸೇರಿಸಲಿಕ್ಕೆ ಹೋಗಬೇಡಿ, ಅದು ಜರುಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಳಶದ ಬಿಂದಿಗೆಯ ಕೆಳಭಾಗದಲ್ಲಿ ನಾವು ಡಾಬು ಅಥವಾ ಲೇಸನ್ನು ಸೇರಿಸಿ ಒಂದು ಶೇಪನ್ನು ಕೊಟ್ಕೋಬೇಕಾಗುತ್ತೆ. ಸ್ವಲ್ಪ ತಟ್ಟೆ ಕಾಣಿಸಿದ್ರೆ ಏನೂ ವರಿ ಮಾಡ್ಕೋಬೇಡಿ. ನಾವು ಹೂವು ಎಲ್ಲ ಹಾಕೋದ್ರಿಂದ ಅದು ಕವರ್ ಆಗುತ್ತೆ. ಮತ್ತು ನಾವು ದೇವರಿಗೆ ಒಡವೆಗಳನ್ನೆಲ್ಲ ಸೇರಿಸಿದಾಗ ಆ ತಟ್ಟೆ ಭಾಗ ಅನ್ನೋದು ಕವರ್ ಆಗುತ್ತೆ. ಹಾಗೆ ನಿಮ್ಮ ಹತ್ರ ಗೆಜ್ಜೆಗಳಿದ್ದರೆ ದೇವಿಯ ಕಾಲುಗಳಿಗೆ ಗೆಜ್ಜೆಗಳನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಎರಡು ಕಾಲುಗಳಿಗೂ ಸಹ ಗೆಜ್ಜೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ದೇವಿಗೆ ಒಡವೆಗಳನ್ನ ಸೇರಿಸ್ಕೊಳ್ಳಿ. ನೀವು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ವಿಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಯಾರು ಬೇಕಾದ್ರೂ ಈಸಿಯಾಗಿ ದೇವಿಗೆ ಈ ಅಲಂಕಾರನ ಮಾಡಬಹುದು. ಹಾಗೆ ಮಾಂಗಲ್ಯ ಸರ ಮತ್ತು
ನೆಕ್ ಭಾಗ ಕವರ್ ಆಗೋ ರೀತಿಯಲ್ಲಿ ಒಂದು ಸರನ ಸೇರಿಸ್ಕೊಳ್ಳಿ. ಸ್ಟ್ಯಾಂಡ್ಗೆ ಒಂದು ಕಡ್ಡಿ ರೀತಿ ಕೊಟ್ಟಿರ್ತಾರಲ್ಲ, ಆ ಕಡ್ಡಿ ಒಳಭಾಗದಿಂದ ಸರನ ತಗೊಬಂದು ನೀವಲ್ಲಿ ಫಿಕ್ಸ್ ಮಾಡಿಕೊಂಡು ಸರದ ದಾರಗಳನ್ನ ನೀವಲ್ಲಿ ಆ ಕಂಬಿಗೆ ಕಟ್ಕೊಂಡ್ರೆ ನೀಟಾಗಿ ಸರ ಅನ್ನೋದು ಕೂತ್ಕೊಳ್ಳುತ್ತೆ. ಹಾಗೆ ಜಡೆಬಿಲ್ಲೆ ಇದ್ರೆ ನೀವಿಲ್ಲಿ ದೇವಿಗೆ ಜಡೆಬಿಲ್ಲೆಗಳನ್ನ ಸೇರಿಸ್ಕೋಬಹುದು. ನೋಡ್ತಾ ಇರ್ಬೋದು, ದೇವಿಗೆ ಒಡವೆಗಳು ಜಡೆಬಿಲ್ಲೆ ಎಲ್ಲ ಸೇರಿಸ್ತಾ ತಟ್ಟೆ ಅನ್ನೋದು ಪೂರ್ತಿಯಾಗಿ ಕವರ್ ಆಗ್ತಾ ಇದೆ. ಈ ರೀತಿ ಕವರ್ ಆಗಿಬಿಡುತ್ತೆ. ಅಲ್ಪ ಸ್ವಲ್ಪ ಕಾಣಿಸಿದ್ರೆ ವರಿ ಮಾಡ್ಕೋಬೇಡಿ. ಅಲಂಕಾರ ಪೂರ್ತಿ ಆದಮೇಲೆ ಅದು ಪೂರ್ತಿಯಾಗಿ ಕವರ್ ಆಗಿರುತ್ತೆ. ಹಾಗೆ ಬಿಂದಿಗೆಯ ಕಂಠಭಾಗ ಕಾಣಬಾರ್ದು ಅಂತ ಒಂದು ಸರನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಪದ್ಧತಿಯ ಪ್ರಕಾರ ಕಳಶದ ಬಿಂದಿಗೆಗೆ ನೀರು, ಅಕ್ಕಿ ಏನನ್ನಾದರೂ ಸೇರಿಸ್ಕೊಳ್ಳಿ. ಹಾಗೆ ಮಾವಿನಲ್ಲೇ ವಿಳೆದೆಲೆಯನ್ನಿಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ದೇವಿಯ ಎರಡೂ ಭುಜಗಳಿಗೆ ಕಮಲದ ಹೂಗಳಿಂದ ಅಲಂಕಾರ ಮಾಡಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು. ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು. ನಾನು ಯಾವ ರೀತಿಯಾಗಿ ದೇವರಿಗೆ ಇಲ್ಲಿ ಅಲಂಕಾರನ ಮಾಡಿ ತೋರಿಸಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ. ಸ್ವಾಗತ. ನಾನಿವತ್ತು ಸ್ಟ್ಯಾಂಡ್ ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿ ದೇವಿಗೆ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಸ್ಟ್ಯಾಂಡ್ಗೆ ಕೈಕಾಲ್ಗಳನ್ನ ಫಿಕ್ಸ್ ಮಾಡಿಬಿಟ್ಟು ಅಲಂಕಾರನ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ಟ್ಯಾಂಡ್ಗೆ 2 ಕಡ್ಡಿಗಳನ್ನ ಕಟ್ಕೊಳ್ತಾ ಇದ್ದೀನಿ. ಮುಂದೆ ಮತ್ತು ಹಿಂದೆ 2 ಭಾಗಗಳಲ್ಲೂ ಸಹ ರಿಂಗ್ ಏನು ಬರ್ತಾ ಇದೆ ರಿಂಗಿಗೆ ಕಡ್ಡಿಯನ್ನು ಕಟ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಕೆಳಗಡೆಗೆ ಆಗಂಗೆ ಕಡ್ಡಿಗಳನ್ನ ಕಟ್ಕೋಬಹುದು. ನಾನಿಲ್ಲಿ ರಿಂಗ್ ಏನಿದೆ ಅದರ ಲೆವೆಲ್ಗೆ ಕಟ್ಕೊಳ್ತಾ ಇದ್ದೀನಿ. 2 ಕಡ್ಡಿಗಳನ್ನ ಕಟ್ಕೊಳ್ತಾ ಇದ್ದೀನಿ ಕಾಲ್ಗಳನ್ನ ಇಡ್ಲಿಕ್ಕೆ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ. 2 ಕಡ್ಡಿ ಸಮವಾಗಾದರೂ ಇರ್ಬೋದು, ಸ್ವಲ್ಪ ವೇರಿಯೇಷನ್ ಇದ್ರೂ ಪರವಾಗಿಲ್ಲ. ನಾನಿಲ್ಲಿ ಹಿಂದೆ ಒಂದು ಮುಂದೆ ಒಂದು ಕಡ್ಡಿಯನ್ನು ಕಟ್ಕೊಂಡಿದ್ದೀನಿ. ಈಗ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೀರೆಯನ್ನು ಹಾಡಿಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾವು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ನಿಮಗೆ ಒಂದೇ ಸಮ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗಿಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಪ್ಲೀಟ್ಸ್ಗಳನ್ನ ಜೋಡಿಸಿ ಕ್ಲಿಪ್ಗಳನ್ನ ಸೇರಿಸ್ಕೊಂಡು ಪ್ಲೀಟ್ಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಮುಕ್ಕಾಲು ಭಾಗ ಸೀರೆವರೆಗೂ ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸನ್ನು ಅರೇಂಜ್ ಮಾಡಿ ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಒಂದ್ಸಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಈಗ ಸೆರಗನ್ನು ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಹೇಗೆ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರಗನ್ನು ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ನಾನಿಲ್ಲಿ ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸ್ ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಏನು ಬರ್ತಾ ಇದೆ ಸೀರೆಯಲ್ಲಿ ಅದರ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಒಂದು ಸಲ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ನಂತರ ಸ್ವಲ್ಪ ದೂರಕ್ಕೆ ಒಂದೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಹೋಗಬೇಕಾಗತ್ತೆ. ನಾನಿಲ್ಲಿ 1 ಮಾರು ಆಗುವಷ್ಟು ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಸೆರಗನ್ನು ಸ್ಟ್ಯಾಂಡ್ ಏನು ಇಟ್ಕೊಂಡಿರ್ತೀವಿ ಸ್ಟ್ಯಾಂಡ್ ಪಕ್ಕದಲ್ಲಿ ಇಟ್ಕೋಬೇಕು. 2 ಸೈಡಿನ ಬಾರ್ಡರ್ನ ಸಮವಾಗಿ ನಾವಿಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ಪ್ಲೀಟ್ಸ್ನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಬಾರ್ಡರ್ ಅನ್ನೋದು ನೀಟಾಗಿ ಸಮವಾಗಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನಾವು ಎಲ್ಲಿ ದಾರನ ಕಟ್ಟಬೇಕು ಅನ್ನೋದನ್ನು ನಾವಿಲ್ಲಿ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿರುವಂತಹ ಕ್ಲಿಪ್ಪನ್ನು ನಾನಿಲ್ಲಿ ರಿಮೂವ್ ಮಾಡಿಕೊಂಡು ಮಧ್ಯಕ್ಕೆ ನಾನಿಲ್ಲಿ ಪ್ಲೀಟ್ಸ್ ಮಧ್ಯಕ್ಕೆ 2 ಭಾಗಗಳಾಗಿ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮಧ್ಯಕ್ಕೆ ನಾನಿಲ್ಲಿ ದಾರನ ಸೇರಿಸ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ಸಮವಾಗಿ ಜೋಡಿಸಿ ಅಲ್ಲೊಂದು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 2 ಸೈಡಿನ ಪ್ಲೀಟ್ಸ್ಗಳನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಪ್ಲೀಟ್ಸಿನ ಮಧ್ಯಭಾಗಕ್ಕೆ ದಾರನ ಸೇರಿಸ್ಬಿಟ್ಟು ನಾವಲ್ಲಿ ಏನು ಕಂಬಿ ಇರುತ್ತೆ ಸ್ಟ್ಯಾಂಡಲ್ಲಿರುವಂಥ ಕಂಬಿ ಅದಕ್ಕೆ ನಾವು ಇಲ್ಲಿ ದಾರದಿಂದ ಕಟ್ಕೋಬೇಕಾಗತ್ತೆ. ನಾನು ಈ ರೀತಿ ಕಟ್ಕೊಳ್ತಾ ಇದ್ದೀನಲ್ಲ ಈ ರೀತಿಯಾಗಿ ನೀವು ಕಟ್ಕೋಬೇಕಾಗತ್ತೆ. ಪ್ಲೀಟ್ಸ್ ಮಧ್ಯಕ್ಕೆ ನಾವು ಏನು ಮಧ್ಯಕ್ಕೆ ಫೋಲ್ಡ್ ಮಾಡಿರ್ತೀವಲ್ಲ ಅದ್ರ ಮಧ್ಯಕ್ಕೆ ದಾರನ ಸೇರಿಸ್ಬಿಟ್ಟು ಆ ರಿಂಗ್ ಏನು ಬರುತ್ತೆ ಆ ರಿಂಗಿಗೆ ನಾವಿಲ್ಲಿ ಪ್ಲೀಟ್ಸನ್ನು ನೀಟಾಗಿ ಟೈಟಾಗಿ ಕಟ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಕಟ್ಕೊಂಡಿದ್ದೀನಿ. ಈ ರೀತಿ ಕಟ್ಕೊಂಡ ನಂತರ ಸೆರಗನ್ನ ನೀವಲ್ಲಿ ಬ್ಯಾಕ್ ಸೈಡ್ಗೆ ಸೇರಿಸ್ಕೊಂಬಿಡಿ. ನಂತರ ದೇವಿಗೆ ಕಾಲ್ಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾವೇನು ಕಡ್ಡಿ ಕಟ್ಕೊಂಡಿರ್ತೀವಿ ಆ ಕಡ್ಡಿಯ ಮೇಲೆ ಕಾಲ್ಗಳನ್ನ ಈ ರೀತಿ ಇಟ್ಕೊಂಡು ನಾವು ಕಾಲಿನ ತುದಿಗೆ ಏನು ದಾರ ಕಟ್ಕೊಂಡಿರ್ತೀವಲ್ಲ ಆ ದಾರನ ಅಲ್ಲಿ ಕಡ್ಡಿ ಏನು ಕಟ್ಕೊಂಡಿರ್ತೀವಿ ಕಡ್ಡಿ ಮತ್ತು ಕಂಬಿಯನ್ನು ಸೇರಿಸಿ ನೀವಲ್ಲಿ ನೀಟಾಗಿ ಕಟ್ಕೊಳ್ಳಿ. ಕಾಲು ಜಾರ್ಕೊಂಡು ಬರಬಾರ್ದು. ಆ ರೀತಿಯಲ್ಲಿ ನೀಟಾಗಿ ನಾವಿಲ್ಲಿ ಕಟ್ಕೋಬೇಕಾಗತ್ತೆ. 2 ಕಾಲುಗಳನ್ನು ಸಹ ಇದೇ ರೀತಿಯಲ್ಲಿ ನಾನು ಕಟ್ಕೊಳ್ತಾ ಇದ್ದೀನಿ. ನಾವೇನು ಬ್ಯಾಕ್ ಸೈಡಲ್ಲಿ ಕಡ್ಡಿ ಕಟ್ಕೊಂಡಿರ್ತೀವಿ ಆ ಕಡ್ಡಿ ಮತ್ತು ಆ ರಿಂಗ್ ಏನು ಬರುತ್ತೆ ರಿಂಗು ಎರಡನ್ನೂ ಸೇರಿಸ್ಬಿಟ್ಟು ನಾವಲ್ಲಿ ಕಾಲಿಗೆ ಕಟ್ಕೋಬೇಕಾಗತ್ತೆ. ನಂತರ ಸೆರಗಿನ ತುದಿ ಏನು ಬರುತ್ತೆ ಅದನ್ನು ದೇವಿಯ ಕಾಲಿನ ಒಳಗಡೆ ಸೇರಿಸ್ಬಿಟ್ಟು ದೇವಿಯ ಕಾಲಿಗೆ ಒಂದು ಸುತ್ತು ತೊಗೊಂಬರಬೇಕು. ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ನಂತರ ದೇವಿಯ ಕಾಲಿನ ಮೇಲೆ ಸೀರೆಯನ್ನು ಸರಿ ಮಾಡಿಕೊಂಡು ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ನ ತೊಗೊಂಡು ಹೋಗಿ ದೇವಿಯ ಕಾಲಿನ ಮೇಲೆ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ತೊಡೆ ಭಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೋಬೇಕು. ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬಹುದು.
ನಾನಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಅಲ್ಲಿ ಕಾಲಿನ ಮೇಲೆ ನೀಟಾಗಿ ಸೀರೆ ಅನ್ನೋದು ಬರಬೇಕು, ಆ ರೀತಿಯಲ್ಲಿ ನೋಡ್ಕೊಳ್ಳಿ. ನಂತರ ಇನ್ನೊಂದು ಕಾಲನ್ನು ಆ ಸೀರೆಯ ಒಳಭಾಗದಲ್ಲಿ ಈ ರೀತಿಯಾಗಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಬಾರ್ಡರ್ ಅನ್ನೋದು ದೇವಿಗೆ ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಹೈಲೈಟೆಡ್ ಆಗಿ ಮಾಡಿಕೊಂಡು ಒಂದು ರೌಂಡ್ ಸೀರೆಯ ಬಾರ್ಡರನ್ನು ತಗೊಬಂದು ಒಂದು ರೌಂಡ್ ಸುತ್ತಕೊಂಡು ನಂತರ ನಾವಲ್ಲಿ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಟ್ಟೆ ಪಿನ್ ಅಥವಾ ಗುಂಪಿನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕು. ಪ್ಲೀಟ್ಸ್ ಕಡೆಯಿಂದ ಸೀರೆ ಬಾರ್ಡರ್ನ ತಗೊಂಡೋಗಿ ದೇವಿಯ ಮೊಣಕಾಲಿನ ಮೇಲೆ ಬರೋ ರೀತಿಯಲ್ಲಿ ಮಾಡಿಕೊಂಡು ತೊಡೆ ಭಾಗದಲ್ಲಿ ನಾವು ಒಂದು ಪಿನ್ನನ್ನು ಸೇರಿಸ್ಕೋಬೇಕು. ಬಟ್ಟೆ ಪಿನ್ ಅಥವಾ ಗುಂಪಿನನ್ನು ನೀವು ಅಲ್ಲಿ ಸೇರಿಸ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ಎರಡು ಕಾಲುಗಳನ್ನ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ಇಟ್ಕೋಬೋದು. ನಾನು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಪದ್ಮಾಸನದಲ್ಲಾದರೂ ಕೂರಿಸೋ ರೀತಿಯಲ್ಲಿ ಕಾಲುಗಳನ್ನ ಇಟ್ಕೋಬೋದು ಅಥವಾ ಒಂದು ಕಾಲು ಬಿಟ್ಕೊಂಡು ಇನ್ನೊಂದು ಕಾಲು ಮಡ್ಚ್ಕೊಂಡಿರೋ ರೀತಿಯಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕಾಲು ಬಿಟ್ಕೊಂಡು ಇನ್ನೊಂದು ಕಾಲು ಮಡ್ಚ್ಕೊಂಡಿರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಎರಡು ಕಾಲುಗಳು ಜಾಯ್ನ್ ಆಗುತ್ತಲ್ವ, ಅಲ್ಲಿ ಬೇಕು ಅಂದರೆ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಇರುವಂಥ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಸ್ಟ್ಯಾಂಡಿನ ಮುಂದ್ಗಡೆ ಪ್ಲೀಟ್ಸ್ ಅನ್ನೋದು ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾಲುಗಳು ಏನಾದರೂ ತುಂಬ ಹೈಟಾಗಿ ಅನ್ನಿಸ್ತಾ ಇದೆ ಅನಿಸಿದ್ರೆ ಕಡ್ಡಿಗಳನ್ನ ಒಂದು ಸ್ವಲ್ಪ ಕೆಳಗಡೆನೇ ನೀವು ಅಲ್ಲಿ ಕಟ್ಕೋಬೋದು. ಸ್ಟ್ಯಾಂಡದ ಕಂಬಿಗಳು ಏನು ಬರುತ್ತೆ ಕಂಬಿಗಳಿಗೆ ನೀವು ಒಂದು ಸ್ವಲ್ಪ ಕೆಳಗಡೆನೇ ಕಟ್ಕೋಬೋದು. ಒಂದು ಸಲ ಪ್ಲೀಟ್ಸನ್ನು ನೀವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ರಿಂಗಿನ ಮೇಲೆ ಇಟ್ಕೋಬೇಕು. ನಂತರ ಕಳಶದ ಬಿಂದಿಗೆಯನ್ನು ಇಟ್ಕೋಬೇಕು. ನಾನಿಲ್ಲಿ ಕಳಶದ ಬಿಂದಿಗೆಗೆ ಆಲ್ರೆಡಿ ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡು ಕೈಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹೇಗೆ ಮಾಡೋದು ಅಂತ ಆಲ್ರೆಡಿ ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ಇದೆ, ನೀವು ಅಲ್ಲಿ ನೋಡ್ಕೋಬಹುದು. ನಂತರ ನಿಮ್ಗೆ ಹೇಗೆ ಬೇಕು ಹಾಗೆ ಸೆರಗನ್ನು ಹಾಕ್ಕೋಬೋದು. ನಾನಿಲ್ಲಿ ವಿ ಶೇಪಲ್ಲಿ ಸೆರಗನ್ನು ಹಾಕ್ತಾ ಇದ್ದೀನಿ. ಯಾವಾಗಲೂ ಒಂದೇ ರೀತಿ ಸೆರಗು ಹಾಕೋದಕ್ಕಿಂತ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿ ಶೇಪಲ್ಲಿ ನಾನಿಲ್ಲಿ ಸೆರಗನ್ನು ಹಾಕ್ತಾ ಇದ್ದೀನಿ. ನಿಮಗೆ ಹೇಗೆ ಬೇಕು ಹಾಗೆ ಸೆರಗನ್ನು ನೀವು ಇಲ್ಲಿ ಹಾಕ್ಕೋಬೋದು. ವಿ ಶೇಪಲ್ಲಿ ಹಾಕಿಬಿಟ್ಟು ಮಧ್ಯದಲ್ಲಿರುವಂಥ ಎರಡು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಒಂದು ಗುಂಪಿನನ್ನು ನಾನು ಅಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ಪ್ಲೀಟ್ಸ್ಗಳು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿಯಲ್ಲಿ ನೀಟಾಗಿ ಮಾಡ್ಕೊಳ್ಳಿ. ದೇವಿಯ ಭುಜದ ಮೇಲೆ ಹಾಗೆ ಫ್ರಂಟಲ್ಲೂ ಸಹ ನೀಟಾಗಿ ಪ್ಲೀಟ್ಸ್ಗಳು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿಯಲ್ಲಿ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ಡಾಬು ಅಥವಾ ಲೇಸನ್ನು ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಡಾಬನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ದೇವಿಯ ಕಾಲುಗಳಿಗೆ ಗೆಜ್ಜೆಗಳಿದ್ದರೆ ನೀವಿಲ್ಲಿ ಗೆಜ್ಜೆಗಳನ್ನ ಸೇರಿಸ್ಕೋಬೋದು. ದೇವಿಗೆ ಅಂತ ಇಟ್ಕೊಂಡಿರುವಂತಹ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆ ಇನ್ನೊಂದು ಸ್ವಲ್ಪ ಹೈಟ್ ಇರುವಂಥದ್ದನ್ನು ಸಹ ನೀವಿಲ್ಲಿ ತೊಗೋಬೋದು ಅಥವಾ ಒಂದ್ರ ಮೇಲೆ ಇನ್ನೊಂದನ್ನು ಸಹ ಇಟ್ಕೋಬೋದು ಸ್ವಲ್ಪ ಹೈಟ್ ಬೇಕು ಅಂತ ಅಂದರೆ. ಹಾಗೆ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ಮಾವಿನಲ್ಲೇ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವರನ್ನು ಆರಾಧಿಸಿ. ಈ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಸ್ವಾಗತ. ನಾನಿವತ್ತು ಸ್ಟ್ಯಾಂಡ್ ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸೀರೆನಲ್ಲಿ ಈ ರೀತಿ ಬಣ್ಣ ಬರುತ್ತೆ ಅಲ್ವಾ, ಆ ಬಣ್ಣದವರೆಗೂ ಸೀರೆನ ಹಾಗೆ ಬಿಟ್ಕೊಂಡು ನಂತರ ನಾನಲ್ಲಿ ಸೀರೆ ಎಲ್ಲಿಂದ ಶುರುವಾಗುತ್ತೆ ಅಲ್ಲಿಂದ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಬಾರ್ಡರ್ನ ಹಿಡ್ಕೊಂಡು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 2 ರಿಂದ 3 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಿಮಗೆ ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಒಂದೇ ಸಲ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ನೀವು ಇಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ಕ್ಲಿಪ್ಪನ್ನು ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಬಾರ್ಡರ್ ಏನು ಬರುತ್ತೆ ಬಾರ್ಡರ್ ಎಡ್ಜಿಗೆ ನಾನಲ್ಲಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಎರಡೂ ಸೈಡು ಸಹ ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ಮಧ್ಯಭಾಗದಲ್ಲೂ ಸಹ ನಾವು ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈಗ ಪ್ಲೀಟ್ಸ್ಗಳನ್ನೆಲ್ಲ ನೀಟಾಗಿ ಮಾಡ್ಕೊಂಡಿದ್ದ ನಂತರ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ಳೋಣ. ನಾನು ಈ ಸೀರೆನಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ. ಸೆರಗು ಆದಮೇಲೆ ಬ್ಲೌಸ್ ಪೀಸ್ ಬಂದಿದೆ. ಬ್ಲೌಸ್ ಪೀಸು ಮತ್ತು ಸೆರಗು ಎರಡನ್ನೂ ಸೇರಿಸ್ಬಿಟ್ಟು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 1 ಮಾರ ಆಗುವಷ್ಟು ಸೆರಗನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ನಾನಲ್ಲಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನೀವಿಲ್ಲಿ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೋದು. 1 ಮಾರ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಒಂದು ಸಲ ಸೀರೆಯನ್ನು ನಾವು ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಟೇಬಲ್ ಮೇಲೆ ಒಂದು ಪೀಠ ಇಟ್ಕೊಂಡು ಪೀಠದ ಮೇಲೆ ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ. ನಂತರ ನಾವು ಉದ್ದ ಬಾರ್ಡರ್ ಇರೋವಂಥದ್ದನ್ನು ಸ್ಟ್ಯಾಂಡಿಂದ ಹೊರಗಡೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಇನ್ನೊಂದು ಸಣ್ಣ ಬಾರ್ಡರನ್ನು ಮೇಲ್ಗಡೆ ಬರೋ ರೀತಿಯಲ್ಲಿ ಮಾಡಿಕೊಂಡು 2 ಸ್ಟೆಪ್ನಲ್ಲಿ ನಾನಿಲ್ಲಿ ದೇವಿಗೆ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು 2 ಸ್ಟೆಪ್ನಲ್ಲಿ ಅಲಂಕಾರ ಮಾಡಿ ತೋರಿಸಿ ಅಂತ ಹೇಳಿ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಪಕ್ಕದ ಮನೆ ಹುಡುಗಿ ಒಬ್ಬರು ಕೇಳಿದರು, ಅವ್ರಿಗೋಸ್ಕರ ಸಹ ಈ ಅಲಂಕಾರನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಸ್ಟ್ಯಾಂಡಿಂದ ಹೊರಗಡೆ ದೊಡ್ಡ ಬಾರ್ಡರ್ ಏನು ಇಟ್ಕೊಂಡಿರ್ತೀವಿ
ಅದನ್ನು ನಾವು ಲೆಂತ್ ನೋಡಿಕೊಂಡು ಹಾಕೋಬೇಕಾಗುತ್ತೆ. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಸೀರೆಯನ್ನು ಬಿಟ್ಕೊಂಡು, ಅಂದರೆ ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದನ್ನು ಬಿಟ್ಕೊಂಡು ಉಳಿದಿರುವಂಥದ್ದು ಸ್ಟ್ಯಾಂಡಿನ ಒಳಗಡೆ ಸೇರಿಸ್ಕೋಬೇಕು. ನಾವೇನು ಪಿನ್ ಹಾಕಿರ್ತೀವಿ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಸ್ಟ್ಯಾಂಡಿನ ಸುತ್ತ ಪ್ಲೀಟ್ಸನ್ನು ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಪ್ಲೀಟ್ಸು ಒಂದರ ಪಕ್ಕ ಒಂದು ಬರಬೇಕು, ಆ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾನಲ್ಲಿ ಎಕ್ಸ್ಟ್ರಾ ಸೀರೆ ಸ್ಟಾರ್ಟಿಂಗ್ ಏನು ಬಿಟ್ಕೊಂಡಿರ್ತೀವಿ ಅದು ಸ್ವಲ್ಪ ಹೊರಗಡೆ ಬರೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಅದನ್ನ ಸೈಡ್ಗೆ ನಾನಲ್ಲಿ ಎಳೆದು ಸ್ಟ್ಯಾಂಡ್ಗೆ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ನಾವು ಶಾರ್ಟಾಗಿ ಏನು ಪ್ಲೀಟ್ಸನ್ನು ಬಿಟ್ಕೊಂಡಿರ್ತೀವಿ ಅದನ್ನ ಸೀದಾ ಹಾಕೋಬೇಕಾಗುತ್ತೆ. ಸೀದಾ ಹಾಕ್ಕೊಂಡು ನಾವು ಅಪೋಸಿಟ್ ಡೈರೆಕ್ಷನಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬಹುದು, ಅಥವಾ ಸೇಮ್ ಡೈರೆಕ್ಷನಲ್ಲೂ ಸಹ ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿ ರಿಂಗ್ ಮೇಲೆ ಹಾಕೋಬೇಕಾದ್ರೆ ನಾವು ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ನಾನು ಈ ರೀತಿ ಸೇರಿಸ್ಕೊಂಡು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ರಿಂಗಿನ ಸುತ್ತ ನಾವಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಪಿನ್ನನ್ನು ರಿಮೂವ್ ಮಾಡಿಕೊಂಡು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ 4 ಬೆರಳು ಅಗಲ ಆಗುವಷ್ಟು ಗ್ಯಾಪನ್ನು ಕೊಟ್ಕೊಳ್ಳಿ. ನೀಟಾಗಿ ಪ್ಲೀಟ್ಸ್ ಅನ್ನೋದು ರಿಂಗಿನ ಸುತ್ತ ಬರಬೇಕು, ಆ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದೇ ಲೆವೆಲ್ಗೂ ಸಹ ಪ್ಲೀಟ್ಸ್ ಅನ್ನೋದು ಬರಬೇಕು. ಒಂದ್ಸಲ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ರಿಂಗಿಗೆ ಸರಿ ಹೊಂದುವಂಥ ಕಳಶದ ಬಿಂದಿಗೆಯನ್ನು ನೀವಿಲ್ಲಿ ತಗೋಬೇಕಾಗತ್ತೆ. ಕಳಶದ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ಳಿ. ನೀವೇನಾದರೂ ದೇವಿಗೆ ಕೈಗಳನ್ನ ಸೇರಿಸಬೇಕು ಅಂದರೆ ಕೈಗಳನ್ನ ಸೇರಿಸ್ಬೋದು, ಅಥವಾ ಕಾಲನ್ನು ಸಹ ಸೇರಿಸ್ಕೋಬಹುದು. ಹೇಗೆ ಕೈಗಳನ್ನ ಸೇರಿಸ್ಕೋಬಹುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸಿನ ತುದಿಯನ್ನು ದೇವಿಯ ಕೈಗಳಿಗೆ ಈ ರೀತಿಯಾಗಿ ಸುತ್ತಬಿಟ್ಟು ಬ್ಯಾಕ್ ಸೈಡಲ್ಲಿ ಪಿನ್ನು ಅಥವಾ ಗುಂಡು ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೀಟಾಗಿ 1-2-3 ಜಾಗದಲ್ಲಿ ಪಿನ್ನನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇನ್ನೊಂದು ತುದಿಯಲ್ಲಿ ದೇವಿಯ ಕೈಯನ್ನು ಇಟ್ಬಿಟ್ಟು ಬ್ಲೌಸ್ ಪೀಸಿಂದ ಈ ರೀತಿ ನೀಟಾಗಿ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಬಟ್ಟೆ ಪಿನ್ನಾದರೂ ಸೇರಿಸ್ಕೋಬೋದು, ಅಥವಾ ಗುಂಡು ಪಿನ್ನಾದರೂ ಸೇರಿಸ್ಕೋಬೋದು. ನೀವಿಲ್ಲಿ ಕೈ ಸೇರಿಸೋ ಆಗಿದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಆಪ್ಷನಲ್ಲು ಹಾಗೇನೂ ಸಹ ಅಲಂಕಾರನ ಮಾಡ್ಕೋಬಹುದು. ನಾನಿಲ್ಲಿ ಕೈ ಸೇರಿಸಿ ಅಲಂಕಾರನ ಮಾಡ್ತಾ ಇದ್ದೀನಿ. ಕೈ ಸೇರಿಸ್ದೇನೂ ಸಹ ನಾವು ಈ ಅಲಂಕಾರನ ಮಾಡ್ಕೋಬೋದು. ಬ್ಲೌಸ್ ಪೀಸಿಂದ 2 ಕೈಗಳಿಗೂ ಈ ರೀತಿ ಕವರ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಬ್ಲೌಸ್ ಪೀಸು ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಹಾಗೇನೂ ಸಹ ನಾವು ಅಲಂಕಾರನ ಮಾಡ್ಕೋಬಹುದು. ನಾನಿಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ಸೇರಿಸ್ಬಿಟ್ಟು ಒಂದು ರೌಂಡು ಕಳಶದ ಬಿಂದಿಗೆಗೆ ಸುತ್ತಬಿಟ್ಟು ಬ್ಯಾಕ್ ಸೈಡಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಕೈಗಳನ್ನ ಏನು ಸೇರಿಸ್ಕೊಂಡಿದ್ದೀನಿ ಅದನ್ನ ಕಡ್ಡಿಯ ಮೇಲ್ಗಡೆಯಿಂದ, ಅಂದರೆ ಬ್ಯಾಕ್ ಸೈಡಿಂದ 2 ಕೈಗಳನ್ನ ಮುಂದಕ್ಕೆ ತೊಗೊಬರಬೇಕು. ಬ್ಲೌಸ್ ಪೀಸ್ ಏನಿರುತ್ತೆ ಮಧ್ಯಭಾಗದಲ್ಲಿ ಅದು ಫ್ರಂಟ್ಗೆ ಬರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ಕಳಶದ ಬಿಂದಿಗೆ ಕವರ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ಹಾಗೆ 2 ಕೈಗಳು ನೀಟಾಗಿ ನಿಲ್ಲೋ ರೀತಿಯಲ್ಲಿ ನಾವಲ್ಲಿ ಮಾಡ್ಕೋಬೇಕಾಗುತ್ತೆ. ಕೈ ನೀಟಾಗಿ ನಿಲ್ಲಬೇಕು ಅಂದರೆ ನಾವು ಈ ರೀತಿ ನೀಟಾಗಿ ಎಳ್ಕೊಂಡು ಬ್ಯಾಕ್ ಸೈಡಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಅಲ್ಲಿ ಕೈ ನೀಟಾಗಿ ಸ್ಟಿಪ್ ಆಗಿ ಕೂರೋ ರೀತಿಯಲ್ಲಿ ಮಾಡ್ಕೊಳ್ಳಿ. 2 ಸೈಡು ಕೈಗಳಿಗೂ ಸಹ ನಾವು ಇದೇ ರೀತಿಯಾಗಿ ನೀಟಾಗಿ ಮಾಡ್ಕೋಬೇಕಾಗತ್ತೆ. ವಿತೌಟ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ನ ಯೂಸ್ ಮಾಡೋರು ಬರೀ ಬ್ಲೌಸ್ ಪೀಸನ್ನು ಕವರ್ ಮಾಡ್ಕೊಳ್ಳಿ. ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ಯೂಸ್ ಮಾಡೋರು ಕೈಗಳನ್ನ ಫಿಕ್ಸ್ ಮಾಡಿಕೊಂಡು ನಂತರ ಕಳಶದ ಬಿಂದಿಗೆಯನ್ನು ನಾವು ಅಕ್ಕಿ ತುಂಬಿಸಿರುವಂಥ ತಟ್ಟೆ ಮೇಲೆ ಇಟ್ಕೋಬೇಕಾಗತ್ತೆ. ತಟ್ಟೆ ಮೇಲೆ ಇಟ್ಕೊಂಡು ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ಏನು ಸೇರಿಸ್ತೀರಾ ಎಲ್ಲವನ್ನು ಸಹ ನೀವಿಲ್ಲಿ ಸೇರಿಸ್ಕೋಬೋದು. ನಾನು ಕೈಗಳು ಜಾರದೇ ಇರಲಿ ಅಂತ ಒಂದು ದಾರದಿಂದ ಕಟ್ಕೊಂಡಿದ್ದೀನಿ. ಕೈಗಳು ಮತ್ತು ಕಳಶದ ಬಿಂದಿಗೆಯನ್ನು ಸೇರಿಸಿ ಕಟ್ಕೊಂಡು ದಾರ ಕಾಣದೇ ಇರೋ ರೀತಿಯಲ್ಲಿ ಬ್ಲೌಸ್ ಪೀಸಿಂದ ಅಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ನಂತರ ದೇವಿಗೆ ಕಾಲುಗಳನ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವೇನು ಎಕ್ಸ್ಟ್ರಾ ಸೀರೆ ಪಾರ್ಟ್ ಅನ್ನೋದು ಬಿಟ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು, ಅದರೊಳಗಡೆ ದೇವಿಯ ಕಾಲನ್ನು ಸೇರಿಸ್ಕೋಬೇಕಾಗುತ್ತೆ. ದೇವಿಯ ಕಾಲನ್ನು ಸೇರಿಸಿ ದೇವಿಗೆ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಾರ್ಡರ್ನ ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೋಬೇಕು. ದೇವಿಯ ಮೊಣಕಾಲಿನವರೆಗೂ ಸಹ ನಾವಲ್ಲಿ ನೀಟಾಗಿ ಕಾಲಿನ ಸುತ್ತ ಸೀರೆಯನ್ನು ಕವರ್ ಮಾಡಿಕೊಂಡು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತೊಗೊಂಡೋಗಿ ತೊಡೆ ಭಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಂಡು ನೀಟಾಗಿ ಕಾಲನ್ನು ನಾವು ಈ ರೀತಿಯಾಗಿ ಕೂರಿಸ್ಕೋಬೇಕಾಗತ್ತೆ. ಕಾಲನ್ನು ಕೂರಿಸ್ಕೊಂಡು ರಿಂಗಿನ ಕೆಳಗಡೆ ಇರುವಂಥ ಸೀರೆ ಭಾಗ ಹಾಗೆ ದೇವಿಯ ತೊಡೆ ಭಾಗದಲ್ಲಿರುವಂಥ ಸೀರೆ ಭಾಗನ ಸೇರಿಸ್ಬಿಟ್ಟು ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಪಿನ್ನನ್ನು ಸೇರಿಸ್ಕೊಂಡು ಕಾಲು ನೀಟಾಗಿ ಕೂತಿದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ದೇವಿಯ ಕಾಲಿನ ತೊಡೆ ಭಾಗಕ್ಕೆ ನಾವೇನು ದಾರ ಕಟ್ಟಿರ್ತೀವಿ ಆ ದಾರನ ಬ್ಯಾಕ್ ಸೈಡಲ್ಲಿರುವಂಥ ರಿಂಗಿಗೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಕೆಳಗಡೆ ನಾವೇನು ಎಕ್ಸ್ಟ್ರಾ ಸೀರೆ ಪಾರ್ಟ್ ರಿಂಗಿನ ಒಳಗಡೆ ಸೇರಿಸಿರ್ತೀವಲ್ಲ ಆ ರಿಂಗಿನ ಸೀರೆ ಪಾರ್ಟ್ಗೂ ದೇವಿಯ ತೊಡೆ ಭಾಗದಲ್ಲಿರುವಂಥ ಸೀರೆ ಪಾರ್ಟನ್ನು ಸೇರಿಸ್ಬಿಟ್ಟು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಕಾಲು ನೀಟಾಗಿ ಕೂರೋ ರೀತಿಯಲ್ಲಿ ಮಾಡ್ಕೊಂಡಿದ ನಂತರ ನಾವಲ್ಲಿ ಪ್ಲೀಟ್ಸ್ಗಳನ್ನ ಮತ್ತೊಮ್ಮೆ ದೇವಿಯ ಕಾಲಿನ ಕೆಳಗಡೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ಪ್ರೆಡ್ ಮಾಡಿಕೊಂಡು ಸರಿ ಮಾಡ್ಕೋಬೇಕು. ನಂತರ ಇನ್ನೊಂದು ಕಾಲನ್ನು ಸೆರಗಿನ ಪಕ್ಕದಲ್ಲಿ ಎಕ್ಸ್ಟ್ರಾ ಸೀರೆ ಪಾರ್ಟ್ಸ್ ಏನು ಬರುತ್ತೆ ಅದರೊಳಗಡೆ ದೇವಿಯ ಕಾಲನ್ನು ಸೇರಿಸ್ಬಿಟ್ಟು
ಸೇರಿಸ್ಬಿಟ್ಟು ದೇವಿಯ ಕಾಲಿಗೆ ಒಂದು ಸುತ್ತು ಸೀರೆಯನ್ನು ಸುತ್ತಕೊಂಡು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಾರ್ಡರ್ನ ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಬಾರ್ಡರ್ ಕಡೆಯಿಂದ ಸೀರೆಯನ್ನು ದೇವಿಯ ಮೊಣಕಾಲಿನ ಮೇಲೆ ತಗೊಂಡು ಹೋಗಿ ತೊಡೆ ಭಾಗದಲ್ಲಿ ನಾವು ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು, ಅಥವಾ ಗುಂಡು ಪಿನ್ ಆದರೂ ನಾವಲ್ಲಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾವು ಯಾವ ರೀತಿ ಕಾಲಿಡ್ತೀವಿ ಅಂತ ನೋಡಿಕೊಂಡು ನಾವು ಆ ರೀತಿಯಾಗಿ ಕಾಲನ್ನು ಇಟ್ಕೊಂಡು ತೊಡೆ ಭಾಗದಲ್ಲಿರುವಂತಹ ಸೀರೆ ಪಾಟು ಹಾಗೆ ರಿಂಗಿನ ಪಕ್ಕದಲ್ಲಿರುವಂತಹ ಸೀರೆ ಪಾಟನ್ನು ಸೇರಿಸ್ಬಿಟ್ಟು ನಾವಲ್ಲೊಂದು ಪಿನ್ನನ್ನು ಸೇರಿಸ್ಬಿಟ್ಟು ನೀಟಾಗಿ ಕಾಲು ನಿಲ್ಲೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನಂತರ ದೇವಿಯ ಕಾಲು ಬರುತ್ತಲ್ಲ, ದೇವಿಯ ಪಾದದ ಹತ್ತಿರ ಮತ್ತು ದೇವಿಯ ತೊಡೆ ಭಾಗ ಇನ್ನೊಂದು ಕಾಲಿರುತ್ತಲ್ಲ, ಎರಡು ಕಾಲಿನ ಸೇರಿಸ್ಬಿಟ್ಟು ನಾವಲ್ಲೊಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಪಿನ್ನನ್ನು ಸೇರಿಸ್ಕೋಬೇಕು. ಬ್ಯಾಕ್ ಸೈಡಲ್ಲೂ ಸಹ ನಾವು ಈ ರೀತಿಯಾಗಿ ಪಿನ್ನನ್ನು ಸೇರಿಸ್ಬಿಟ್ಟು ಕಾಲನ್ನ ನಿಲ್ಲೋ ರೀತಿಯಲ್ಲಿ ಮಾಡಿಕೊಂಡು ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನಾವು ಅಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ನಾವು ದೇವಿಯ ತೊಡೆ ಭಾಗಕ್ಕೆ ಏನು ದಾರ ಕಟ್ಟಿ ಇಟ್ಕೊಂಡಿರ್ತೀವಿ ಅದನ್ನ ಬ್ಯಾಕ್ ಸೈಡಲ್ಲಿರುವಂಥ ರಿಂಗಿಗೆ ಕಟ್ಕೊಂಡು ಕಾಲು ಜಾರದೇ ಇರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅಲ್ಲಿ ನಾವು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಕಾಲು ಕೆಳಗಡೆ ಜಾರದೇ ಇರೋ ರೀತಿಯಲ್ಲಿ ಮಾಡ್ಕೊಂಡಿದ ನಂತರ ಪ್ಲೀಟ್ಸ್ಗಳನ್ನ ಮತ್ತೊಮ್ಮೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಕಾಣೋ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕಾಲು ಆಪ್ಷನಲ್ಲು, ಬೇಕು ಅಂದರೆ ಹಾಕಿ ಕೈ ಕಾಲು, ಇಲ್ಲ ಅಂದರೆ ಹಾಗೇನೂ ಸಹ ಅಲಂಕಾರನ ಮಾಡ್ಕೋಬೋದು. ನಂತರ ಸೆರಗನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ. ದೇವಿಯ ಭುಜದ ಮೇಲೆ ಸೆರಗಿನಲ್ಲಿರುವಂಥ ಪ್ಲೀಟ್ಸನ್ನು ನಾನು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಲೇಸು ಅಥವಾ ಒಂದು ಡಾಬನ್ನು ಸೇರಿಸ್ಬಿಟ್ಟು ನೀವಲ್ಲೊಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ, ಹಾಗೆ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸಹ ನೀವಿಲ್ಲಿ ಸೇರಿಸ್ಕೋಬಹುದು. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ, ಬೇರೆ ಏನೆಲ್ಲ ಸೇರಿಸ್ತೀರ ಎಲ್ಲವನ್ನ ಸೇರಿಸಿ, ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು, ತೆಂಗಿನಕಾಯಿ ಇಟ್ಟು, ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ, ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವರನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.